ವೆಲ್ಕಮ್ ಬ್ಯಾಕ್ ಟು ನಾನೇ ನಳಮಹಾರಾಜ. ಜ್ಞಾನಶರೇ, ಈಗ ತಾನೇ ಇನ್ಸ್ಟೆಂಟ್ ಉದ್ದಿನ ಇಡ್ಲಿ ಮಾಡೋದು ಹೇಗೆ ಅಂತ ಹೇಳ್ಕೊಟ್ರಿ. ಸೊ ನೆಕ್ಸ್ಟ್ ರೆಸಿಪಿ ಯಾವ್ದು ಹೇಳ್ತೀರಾ? ನೆಕ್ಸ್ಟ್ ರೆಸಿಪಿ ವೆಜ್ ಪಲಾವ್. ಓಕೆ, ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಸರಿ, ಏನೇನು ಇಂಗ್ರೀಡಿಯೆಂಟ್ಸ್ ಹೇಳಿ. ಮೊದಲು ಇದೆಲ್ಲ ಒಂದು ರುಬ್ಕೋಬೇಕು. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಕಾಯಿ ತುರಿ, ಓಕೆ, ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಡಲೆ ಬೇಕಾಗುತ್ತೆ, ಮತ್ತು ಇಲ್ಲಿ ಕೆಲವು ಐಟಮ್ಸ್ ಇದೆ. ಓಕೆ, ಸೊ ಇದರಲ್ಲಿ ಚಕ್ಕೆ, ಲವಂಗ, ಗಸಗಸೆ, ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ. ಓಕೆ, ಸೊ ಇದನ್ನೆಲ್ಲ ಹಾಕಿ ಫಸ್ಟು ಗ್ರೈಂಡ್ ಮಾಡ್ಕೋಬೇಕು. ಆಮೇಲೆ ನೆಕ್ಸ್ಟು ನಮಗೆ ಬಟಾಣಿ ಬೇಕು. ಓಕೆ, ಹಸಿ ಬಟಾಣಿ. ಹಸಿ ಬಟಾಣಿ. ಸೊ ಇಲ್ಲಾಂದರೆ ನಿಮಗೆ ಒಣ ಬಟಾಣಿ ಇದ್ದರೆ ಅದನ್ನು ಓವರ್ ನೈಟ್ ನೆನೆಸಿಟ್ಟು ಬೆಳಗ್ಗೆ ಮಾಡಬೇಕು. ಸೊ ಇನ್ಸ್ಟೆಂಟ್ ಲೈಫ್ ಆಗಿರೋದ್ರಿಂದ ಸೊ ಎಲ್ಲ ರೆಡಿಮೇಡ್. ನೆಕ್ಸ್ಟು ನಿಮಗೆ ಕ್ಯಾರೆಟು ಮತ್ತು ಬೀನ್ಸು, ಚಾಪ್ ಮಾಡಿರೋ ಕ್ಯಾರೆಟ್ ಮತ್ತು ಸಣ್ಣ ಸಣ್ಣಗೂ ಮಾಡ್ಬೋದು, ಸ್ವಲ್ಪ ದೊಡ್ಡ ಹೆಂಗಿದ್ರು ಬೇಯಿಸ್ತೀವಲ್ಲ, ಸೊ ಅದು ಚೆನ್ನಾಗಿ ಬೆಂದಿರುತ್ತೆ. ಕುಕ್ಕರಲ್ಲಿ ಬೇಯಿಸ್ಕೋಬೇಕು. ನೆಕ್ಸ್ಟು ಅರಿಶಿನ, ಒಗ್ಗರಣೆಗೆ ಸಾಸಿವೆ, ಓಕೆ, ಸಣ್ಣದಾಗಿ ಚಾಪ್ ಮಾಡಿರೋ ಈರುಳ್ಳಿ, ಸಣ್ಣದಾಗಿ ಕಟ್ ಮಾಡಿರೋ ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು. ಓಕೆ, ಈಗ ಫಸ್ಟ್ ಸ್ಟೆಪ್ಪು ನಾವು ಕುಕ್ಕರಲ್ಲಿ ಹಾಕಿ ತರಕಾರಿಗಳನ್ನ ಕೂಗಕ್ಕಿಡೋಣ. ಓಕೆ, ಬೈ ದ ಟೈಮ್ ನಾವು ಹೋಗ್ಬಿಟ್ಟು ಮಸಾಲೆಗೆ ಏನು ಬೇಕು ಅದು ಗ್ರೈಂಡ್ ಮಾಡ್ಕೊಳ್ಳೋಣ. ಓಕೆ, ಸೊ ಫಸ್ಟು ಬೇಯಿಸಕ್ಕಿಡೋಣ. ಫಸ್ಟು ಬೇಯಿಸೋಣ. ನೀರು ಹಾಕ್ಲಾ? ನೀರು ಹಾಕಿ, ಸ್ವಲ್ಪ ಬಟಾಣಿ. ಓಕೆ, ಅದು ಬೇಯಿಸ್ಕೋಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿದ್ರೆ ನಮಗೆ ತರಕಾರಿಗೂ ಎಲ್ಲ ಸಾಕು ಸಾಕು. ಚೆನ್ನಾಗಿ ಉಪ್ಪು ಹಿಡಿದಿರುತ್ತೆ. ಕ್ಲೋಸ್ ಮಾಡಿ, ಕ್ಲೋಸ್ ಮಾಡಿ 2 to 3 ವಿಸಲ್ಸ್ ಬಂದರೆ ಸಾಕು. ಓಕೆ, ಸೊ ಇದು ಬೇಯೋ ತನಕ ನೆಕ್ಸ್ಟ್ ಏನು ಮಾಡ್ತೀವಿ? ನೆಕ್ಸ್ಟ್ ನಾವು ಮಸಾಲೆ ಮಾಡ್ತಾವೆ. ಓಕೆ, ಸೊ ಜಾರ್ ಬಂದರೆ ಚಕ್ಕೆ, ಲವಂಗ ಮತ್ತು ಗಸಗಸೆ ಇತ್ತಲ್ಲ, ಓಕೆ, ಈ ಗಸಗಸೆನ ಹಾಕೋಣ. ಸೊ ಐಡಿಯಲಿ ಇದೆಲ್ಲ ಹಾಕ್ಬಿಡ್ಬೇಕು. ಸೊ ಮೆಣಸಿನ್ಕಾಯಿ, ಈರುಳ್ಳಿ ಏನು ಸಣ್ಣ ಸಣ್ಣಕ್ಕೆ ಏನು ಕಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಬಿಕಾಸ್ ನಾವು ಹೆಂಗಿದ್ರು ಗ್ರೈಂಡ್ ಮಾಡೇ ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟು ಕಾಯಿ ಹಾಕಬೇಕು, ಸ್ವಲ್ಪ ಹುಣಸೆಹಣ್ಣು, ಕಡಲೆ, ಓಕೆ, ಹುರ್ಗಡ್ಲೆ, ಹಾಂ, ಮತ್ತು ಸ್ವಲ್ಪ ಅರಿಶಿನ. ಬೇಕಾಗಿರೋ ಮಸಾಲೆ ಐಟಮ್ಸ್ ಎಲ್ಲ ಮಸಾಲ ಐಟೆಲ್ಲ ರುಬ್ಕೊಂಡ್ಬಿಡ್ತೀವಿ. ಮತ್ತು ಇದಕ್ಕೇನೆ ಉಪ್ಪು ಹಾಕಿ ರುಬ್ಬಬೇಕು. ಸ್ವಲ್ಪ ಸ್ವಲ್ಪ ಒಂಥರ ಗ್ರೀನಿಶ್ ಕಲರ್ ಬರಬೇಕಲ್ಲ, ಸೊ ಕೊತ್ತಂಬರಿ ಇಂದನೇ ಕಲರು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಪರವಾಗಿಲ್ಲ, ಟೇಸ್ಟ್ ಕೊಡುತ್ತೆ. ಮತ್ತು ಕಾಯಿ ಹಾಕಿದ್ರೆ ಕಾಯಿನೂ ಟೇಸ್ಟೇ. ಸೊ ಇರೋಬರೋ ಕಾಯಿ ಎಲ್ಲ ಹಾಕೋಣ. ಸ್ವಲ್ಪ ನೀರು ಹಾಕಿ, ಇದನ್ನು ಗ್ರೈಂಡ್ ಮಾಡೋಣ. ಸೊ ಅದು ಬೇಯೋಷ್ಟರಲ್ಲಿ ಗ್ರೈಂಡ್ ಮಾಡ್ಕೊಂಡು ಫೈನ್ ಗ್ರೈಂಡ್ ಆಗಿದೆ ಅನ್ಸುತ್ತೆ ನೋಡಿ. ಹಾಂ, ಸಾಕಾ? ಸಾಕು, ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಏನು ಮಾಡೋದು? ಸೊ ನೆಕ್ಸ್ಟ್ ಇದನ್ನು ಒಗ್ಗರಣೆಗೆ ಹಾಕೊಂಡು ಬಾಡಿಸ್ತಾ ಇರೋಣ. ಓಕೆ, ಸೊ ಬೈ ದ ಟೈಮ್ ಇದು ತರಕಾರಿ ಎಲ್ಲ ಬೆಂದಿದ್ರೆ ಅದು ಹಾಕಿ ಮಿಕ್ಸ್ ಮಾಡ್ಬೋದು. ಸೊ ಇದಕ್ಕೊಂದು ಬೌಲ್ ಎಣ್ಣೆ ಬೇಕಾಗುತ್ತೆ, ಸ್ವಲ್ಪ ಜಾಸ್ತಿನೇ ಎಣ್ಣೆ. ಸೊ ಈರುಳ್ಳಿ ಎಲ್ಲ ಹಾಕಬೇಕಲ್ಲ. ತುಂಬ ಡಿಫ್ರೆಂಟಾಗಿ ಈ ಒಂದು ಪಲಾವನ್ನ ಮಾಡ್ತಾ ಇದ್ದೀರಾ. ಈ ರೆಸಿಪಿನ ಹೇಗೆ ಕಲ್ತ್ರಿ ನೀವು? ಸೊ ಇದು ಒಂದು ನಮ್ಮ ಟಿ ನರಸೀಪುರದಲ್ಲಿ ಒಂದು ಹೋಟ್ಲಿತ್ತು, ದುರ್ಗಾ ಪ್ರಸಾದ್ ಅಂತ, ದುರ್ಗಾ ನಿವಾಸ್ ಹೋಟೆಲ್ ಅಂತ. ಸೊ ನಮ್ಮ ತಂದೆ ಅವಾಗ ಹೋಗ್ತಾಯಿದ್ರು. ನಮ್ಮ ತಂದೆ ಅಲ್ಲಿ ಕನ್ನಡ ಮಾಡ್ತಾರೆ. 3 ವಿಷಲ್ ಆಗಿದೆ. ಸೊ ಆಫ್ ಮಾಡೋಣ. ಸೊ ಈಗ ಒಗ್ಗರಣೆ ಸೈಡ್ ಗಮನ ಕೊಡೋಣ. ಸ್ಟಾರ್ಟ್ ಮಾಡೋಣ.
ಸೊ ಇದು ಪಲಾವ್ ಹಿಸ್ಟ್ರಿ ಹೇಳ್ತಾ ಇದ್ದೆ. ಸೊ ಅದು ನಮ್ಮ ತಂದೆ ಕನ್ನಡ ಮೇಷ್ಟ್ರಾಗಿರೋದ್ರಿಂದ ಸೊ ಏನೋ ಮೇಷ್ಟ್ರು ಕೇಳ್ತಾ ಇದ್ದಾರಲ್ಲ ಅಂತ ಅವ್ರು ಹೇಳಿದ್ದಾರೆ. ಸೊ ಅವರು ಅಲ್ಲದೆ ಯಾರೂ ಹೇಳ್ತಾ ಇರಲಿಲ್ಲ. ಸೊ ಅಲ್ಲಿಂದ ಅದು ನಮ್ಮ ತಂದೆ ಅಲ್ಲಿ ಕೇಳ್ಕೊಂಬಂದು ನಮ್ಮ ಅಮ್ಮನಿಗೆ ಹೇಳಿದ್ದಾರೆ. ಸೊ ಅವಾಗಿಂದ ನಮ್ಮ ಮನೇಲಿ ಮಾಡ್ತಾಯಿದ್ದಾರೆ. ಸೊ ನಮ್ಮ ಮನೇಲಿ ಬಿಟ್ಟರೆ ನಮ್ಮ ನೆಂಟರ ಮನೆ ಅಲ್ಲಿ ಇಲ್ಲಿ ಎಲ್ಲೂ ಮಾಡಲ್ಲ. ಸೊ ನಮ್ಮ ಸೈಡೆಲ್ಲ ಯಾರೂ ಇದು ಯೂಶಲಿ ಮಾಡ್ತಾನೇ ಇಲ್ಲ. ಅದು ಆ ಹೋಟ್ಲವ್ರಿಗೆ ಥ್ಯಾಂಕ್ಸ್, ನಮಗೆ ಈ ರೆಸಿಪಿ ಹೇಳ್ಕೊಟ್ಟಿದ್ದಕ್ಕೆ. ಸೀಕ್ರೆಟ್ ರೆಸಿಪಿನ ಬಿಟ್ಕೊಟ್ಟಿದ್ದಾರೆ. ಸೀಕ್ರೆಟ್ ರೆಸಿಪಿನ ನಮಗೆ ಮಾತ್ರ ಬಿಟ್ಟಿದ್ದಾರೆ. ಸೊ ನಾವು ಇವತ್ತು ಎಲ್ಲರಿಗೂ ಹೇಳ್ತಾ ಇದ್ವಿ. ಸೇಮ್ ಅದೇ ಟೇಸ್ಟೇ ಬರುತ್ತಾ? ಸೇಮ್ ಅದೇ ಟೇಸ್ಟ್ ಬರುತ್ತೆ. ಸೊ ಅದು ಹಂಗೆ ಕಂಟಿನ್ಯೂಟಿ ನಮ್ಮಮ್ಮ ಅದನ್ನು ಕಾಪಾಡ್ಕೊಂಡಿದ್ದಾರೆ. ನಮ್ಮಪ್ಪ ಅವಾಗ ಟಿಪ್ಸ್ ಕೊಡ್ತಾ ಇರ್ತಾರೆ ಸ್ವಲ್ಪ ಚೇಂಜಸ್ ಮಾಡಬೇಕು ಅಂದರೆ. ಅದು ಈ ಪಲಾವು ನನ್ನ ತಂಗಿಗೆ ತುಂಬ ಇಷ್ಟ. ಉದ್ದಿನ ಇಡ್ಲಿನೂ ಅಷ್ಟೇ, ಅವಳು ಬಂದಾಗ ಸ್ಪೆಷಲ್ಲಾಗಿ ಅಂತ ಮಾಡ್ತೀವಿ. ನನ್ನ ವೈಫ್ಗೆ ಬಿಸಿಬೇಳೆಬಾತು ತುಂಬ ಇಷ್ಟ. ಸೊ ಎಲ್ಲರೂ ನಾವು ಅನ್ನಪ್ರಿಯರು. ಸೊ ಎಲ್ಲ ರೈಸ್ ಜಾಸ್ತಿ. ಸೊ ಸ್ಪೆಷಲಿ ಈ ರೆಸಿಪಿನ ಮನೇಲಿ ಜಾಸ್ತಿ ಮಾಡ್ತಿರ್ತೀವಿ. ಜಾಸ್ತಿ ಅದು ಯೂಶಲಿ ನನ್ನ ತಂಗಿ ಬಂದಾಗ ಮಾಡೇ ಮಾಡ್ತೀವಿ ಕಂಪಲ್ಸರಿ. ಅವಳಿಗೆ ಇಷ್ಟ. ಮೆಣಸಿನ್ಕಾಯಿ ಹಾಕಿದ್ದೀನಿ ಮತ್ತು ಕರಿಬೇವು ಹಾಕಿದ್ದೀನಿ. ಸೊ ಇದು ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸೊ ಸಿಮ್ಮಲ್ಲೇ ಮಾಡಿದ್ರೆ ಒಳ್ಳೇದು ತುಂಬ, ಯಾಕಂದರೆ ಸಿದೋಗ್ಬಿಟ್ರೆ ಅದು ಟೇಸ್ಟ್ ಬರಲ್ಲ. ನಿಮ್ಗೆ ಹಂಗೆ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂತು ಅಂತ. ನಿಮಗೆ ದೇಶಾಭಿಮಾನ ಜಾಸ್ತಿ ಅನಿಸುತ್ತೆ, ಯಾಕಂದರೆ ಕೈಯಲ್ಲಿ ಕೂಡ ಕರ್ನಾಟಕ ಟ್ಯಾಟೂ ಇದೆ ನಿಮ್ಮ ಹತ್ರ. ಹೌದು. ಇದರಿಂದ ಏನಾದ್ರು ಕಥೆ ಇದೆಯಾ? ಇದು ಹೆಂಗೆ ಅಂದರೆ ನಾನು ಪ್ರತಿ ಒಂದು ಬರ್ಡೇಗೂ ನನ್ನ ಮಗಳಿಗೆ ಒಂದು ಸ್ಪೆಷಲ್ಲಾಗಿ ಮಾಡಬೇಕು ಅಂತ ಟ್ರೈ ಮಾಡ್ತಾಯಿದ್ದೆ. ಸೊ ಫಸ್ಟ್ ಇಯರು ಈ ಟ್ಯಾಟೂ ಹಾಕ್ಸಿದ್ದೆ ಅವಳು ಫಸ್ಟ್ ಇಯರ್ ಬರ್ಡೇಗೆ. ಸೆಕೆಂಡ್ ಇಯರ್ ಸ್ಕೆಚ್ ಮಾಡ್ತಾಯಿದ್ದೆ. ಸೊ ಏನು ಟ್ಯಾಟೂ ಹಾಕೋದು ಅಂದರೆ ಅವಳೇ ಇರಲೇಬೇಕಾಗಿತ್ತು. ಅದ್ರ ಜೊತೆಗೆ ಏನು ಹಾಕಬೇಕು ಅಂದರೆ ನಂಗೆ ತುಂಬ ಇಷ್ಟ ಕರ್ನಾಟಕ. ನಾನು ಯೂಶಲಿ ಎಲ್ಲೂ ಹೋಗ್ತಾನೆ ಇಲ್ಲ. ಸೊ ಕರ್ನಾಟಕದಲ್ಲೇ ಇದ್ದೀನಿ. ಸೊ ಕರ್ನಾಟಕ ಅದು ಒಂಥರ, ಯಾಕಂದ್ರೆ ನಮ್ಮ ತಂದೆ ಕನ್ನಡ ಮೇಷ್ಟ್ರು. ಸೊ ನಮಗೆ ಅನ್ನ ಊಟ ತಿಂಡಿ ನಾವು ಬದುಕಿರೋದೇ ಕನ್ನಡದಿಂದ. ಕನ್ನಡ ಅಭಿಮಾನ ಇರಬೇಕು. ನನ್ನ ಎಕ್ಸ್ಪೆಕ್ಟೇಷನ್ಸ್ ಅದೇ ಥರ ಇರುತ್ತೆ. ಆಫೀಸಲ್ಲಿ ಬೇರೆ ಕಡೆ ಹೊರಗಡೆ ಹೋದಾಗ ಎಲ್ಲ ಕರ್ನಾಟಕದಲ್ಲಿದ್ದಾಗ ಕನ್ನಡ ಮಾತಾಡಬೇಕು, ಕನ್ನಡದ ಬಗ್ಗೆ ಅಭಿಮಾನ ಇರಬೇಕು, ಕನ್ನಡ ಬಗ್ಗೆ ಕೀಳರಿಮೆ ಇರಬಾರ್ದು. ನಿಜ. ಸೊ ನಾವು ಪ್ರೆಸೆಂಟ್ ಮಾಡ್ಕೋಬೇಕು ನಮ್ಗೆ ನಾವು ಕನ್ನಡಿಗರು ಅನ್ನೋ ಹೆಮ್ಮೆಯಿಂದ ಹೇಳಬೇಕು. ಸೊ ಆದ್ದರಿಂದ ಮತ್ತೆ ಹೇಳೋಕ್ಕಾಗಲ್ಲ, ಸುಮ್ಮನೆ ತೋರಿಸಿದ್ರೆ ಆಯ್ತು ಇವಾಗ. ಗುಡ್ ಐಡಿಯಾ. ಸೊ ಇದು ಒಂಥರ ಗೋಲ್ಡನ್ ಬ್ರೌನ್ ಆಗಿದೆ. ಓಕೆ. ಸೊ ಅದಕ್ಕೆ ನಮ್ಮದು ಒಗ್ಗರಣೆ ಹಾಕೋಣ. ಮಸಾಲ ಹಾಕೋಣ. ಓಕೆ. ಈ ಮಸಾಲನೂ ಸ್ವಲ್ಪ ಫ್ರೈ ಮಾಡಬೇಕು. ಇದನ್ನು ಮತ್ತೆ ಚೆನ್ನಾಗಿ ಫ್ರೈ ಮಾಡಬೇಕು. ಇದೆಲ್ಲ ಎಣ್ಣೆ ಬಿಟ್ಕೊಳ್ಳೋ ಥರ ಆಗಬೇಕು. ನೀರು ನೀರು ಹಾಕಿದ್ವಲ್ಲ, ಆ ನೀರದೆಲ್ಲ ಹೋಗಬೇಕು. ಸೊ ಇದು ಎಣ್ಣೆ ಬಿಟ್ಕೊಂಡಂಗೆ ಆಗಬೇಕು. ಒಂಥರ ಹಸಿ ಸ್ಮೆಲ್ ಇರುತ್ತೆ. ಸೊ ಈ ಹಸಿ ಸ್ಮೆಲ್ಲೆಲ್ಲ ಹೋದ್ಮೇಲೆ ನಾವು ತರಕಾರಿ ಹಾಕಿ ಅದನ್ನು ಸ್ವಲ್ಪ ಅದು ಹೆಂಗಿದ್ರು ಬೆಂದಿದೆಯಲ್ಲ, ಮತ್ತು ತರಕಾರಿ ಏನು ಮತ್ತೆ ಬೇಯಿಸೋ ಅವಶ್ಯಕತೆ ಇಲ್ಲ. ಸೊ ಇದನ್ನು ಚೆನ್ನಾಗಿ ಎಣ್ಣೆ ಕುದೀತಾ ಇದೆ. ಇದು ಕೆಳಗಡೆ ಆಡ್ತಾ ಇರಬೇಕು, ಇಲ್ಲಾಂದರೆ ಅದು ಅಲ್ಲಿ ಅಂಟ್ಕೊಂಡ್ಬಿಟ್ರೆ ಕಷ್ಟ. ಸೊ ಎಣ್ಣೆ ಬಿಡ್ತಾ ಇದೆ ನೋಡಿ. ಸೊ ಎಲ್ಲ ಎಣ್ಣೆ ಬಿಟ್ಟ ಮೇಲೆ ನಾವು ಸ್ವಲ್ಪ ಸಿಮ್ಮಲ್ಲಿ ಇಟ್ಬಿಟ್ಟು ನಾವು ತರಕಾರಿ ತಗೋಣ. ಅದು ಅಲ್ಲಿ ಬೇಯ್ತಾ ಇರಲಿ. ಸೊ ತರಕಾರಿ ಓಪನ್ ಮಾಡಿಬಿಟ್ಟು ತೆಗೀರಿ. ತರಕಾರಿ ಎಲ್ಲ ಬೆಂದಿದೆ. ಸೊ ಈ ತರಕಾರಿ ತೆಗೆದು ಕೈ ಆಡಿಸ್ತಾರೆ. ಎಲ್ಲ ಚೆನ್ನಾಗಿ ಬೆಂದಿದೆ ತರಕಾರಿ. ಸೊ ಇದನ್ನು ಚೆನ್ನಾಗಿ ಸ್ವಲ್ಪ ಬೇಯಿಸೋಣ. ಇದಕ್ಕೆ ನಾವು ಇನ್ನೂ ಉಪ್ಪು ಹಾಕಿಲ್ಲ. ಸೊ ಉಪ್ಪೊಂದು ಹಾಕ್ಬಿಟ್ರೆ ಇದು ರೆಸಿಪಿ ಕಂಪ್ಲೀಟ್. ಸೊ ಕೆಲವರೆಲ್ಲ ಟೇಸ್ಟ್ ನೋಡಲ್ಲ ಅಡುಗೆ ಮಾಡಬೇಕಾದ್ರೆ, ಅವ್ರ ಅಂದಾಜಿನ ಮೇಲೆ ಮಾಡೋದು. ಸೊ ಅದು ಒಂಥರ ಎಂಜಲ ಆಗಿಬಿಡುತ್ತೆ, ನಾನು ಟೇಸ್ಟ್ ನೋಡಲ್ಲ ಅಂತ. ಸೊ ಎಲ್ಲ ನಾವು ಲಾಸ್ಟಲ್ಲಿ ಮಾಡಿದ್ಮೇಲೆ ನಮಗೆ ಸ್ವಲ್ಪ ಉಪ್ಪು ಕಡಿಮೆ ಆಯಿತು ಅಂದರೆ ಆವಾಗ ಉಪ್ಪು ಹಾಕೋಬೋದು. ಸೊ ಇದು ಗೊಜ್ಜು ರೆಡಿಯಾಗಿದೆ. ಸೊ ಆಲ್ರೆಡಿ ಅನ್ನ ರೈಸ್ ಇತ್ತು. ಸೊ ಆ ರೈಸ್ ಕಲಿಸ್ಬೋದು. ಸೊ ಈಗ ಅದನ್ನು ಕಲಿಸೋಣ.
ಸ್ವಲ್ಪ ಅನ್ನ ಉದುದ್ರಾಗಿದ್ದರೆ ಚೆನ್ನಾಗಿ ಬರುತ್ತೆ. ಓಕೆ. ನೋಡಿದ್ರಲ್ಲ ವೀಕ್ಷಕರೇ, ಪಲಾವ್ ಮಾಡೋದು ಹೇಗೆ ಅಂತ. ಈಗ ಪಲಾವ್ ರೆಡಿ ಆಗಿದೆ, ಟೇಸ್ಟ್ ಮಾಡೋ ಟೈಮ್, ಬನ್ನಿ ನೋಡೋಣ. ಸೊ ಫೈನಲಿ ವೆಜ್ ಪಲಾವ್ ರೆಡಿ. ಟೇಸ್ಟ್ ಮಾಡಿ ಹೇಳಿ. ನಿಜವಾಗ್ಲೂ ವೀಕ್ಷಕರೇ, ಪಲಾವ್ ಟೇಸ್ಟಿಯಾಗಿ, ಯಮ್ಮಿಯಾಗಿ, ಒಂದು ರೀತಿ ಸೀಕ್ರೆಟ್ ರೆಸಿಪಿಯಾಗಿ ಸಖತ್ತಾಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಜ್ಞಾನೇಶ್ವರಿ ಇಷ್ಟೋ ತನಕ ನಮ್ಮ ಕಾರ್ಯಕ್ರಮದಲ್ಲಿದ್ದು ಛೋಟಾ ಇಡ್ಲಿ, ಇನ್ಸ್ಟೆಂಟ್ ಇಡ್ಲಿ ಮಾಡೋದನ್ನ ಹೇಗೆ ಅಂತ ಹೇಳ್ಕೊಟ್ರಿ, ಜೊತೆಗೆ ಪಲಾವ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ರಿ. ಧನ್ಯವಾದ. ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಥ್ಯಾಂಕ್ ಯು ವೆರಿ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಇನ್ಸ್ಟೆಂಟ್ ಉದ್ದಿನ ಇಡ್ಲಿ ಮಾಡೋದು ಹೇಗೆ, ಜೊತೆಗೆ ಪಲಾವ್ ಮಾಡೋದು ಹೇಗೆ ಅಂತ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ನಳಮಹಾರಾಜನ ಜೊತೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ. ಸರಳ ಜೀವನ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.